ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಪೇಪರ್ ಬೋಟ್ಸ್ ಅಂತಕ್ಕಂತಹ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಪೋಯಮ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಚಿಕ್ಕವರಾಗಿದ್ದಾಗ ಪೇಪರ್ಗಳಿಂದ ಈ ಬೋಟ್ಸ್ಗಳು ಅಥವಾ ದೋಣಿ ಅಂತ ನಾವು ಕನ್ನಡದಲ್ಲಿ ಕರಿತೇವಲ್ವಾ, ಈ ದೋಣಿಗಳನ್ನು ಮಾಡಿಬಿಟ್ಟು ಹರಿತಕ್ಕಂತಹ ನೀರಲ್ಲಿ ಎಂಜಾಯ್ ಮಾಡಿ ಬೆಳ್ಕೊಂಡು ಬಂದಿದ್ದೇವೆ. ಈ ಒಂದು ಬೋಟ್ಗಳನ್ನು ನೀರಲ್ಲಿ ಹರಿಬಿಡಬೇಕಾದ್ರೆ, ಅವುಗಳು ಮುಂದೆ ಸಾಗಬೇಕಾದ್ರೆ ನಮ್ಮದೇ ಆಗಿರ್ತಕ್ಕಂತಹ ಒಂದು ಇಮ್ಯಾಜಿನೇಷನ್ ಲೋಕದಲ್ಲಿ ನಾವೆಲ್ಲರೂ ಕೂಡ ತೇಲಿರ್ತೇವೆ. ಹೀಗೆ ಈ ಒಂದು ಮುಗ್ಧ ಮನಸ್ಸುಗಳು ಅಂದರೆ ಚಿಕ್ಕ ಮಕ್ಕಳು ಯಾವ ರೀತಿ ಈ ಒಂದು ಪೇಪರ್ ಬೋಟ್ಗಳನ್ನು ರೆಡಿ ಮಾಡಿಬಿಟ್ಟು ಹರಿತಕ್ಕಂತಹ ನೀರಲ್ಲಿ ಬಿಟ್ಟು ಯಾವ ರೀತಿ ಇಮ್ಯಾಜಿನೇಷನ್ ಲೋಕದಲ್ಲಿ ಕಳೆದು ಹೋಗ್ಬಿಡ್ತಾರೆ ಅಂತಕ್ಕಂಥದ್ದನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಪೋಯಮಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಬನ್ನಿ ಇಂತಹ ಒಂದು ಬ್ಯೂಟಿಫುಲ್ ಮತ್ತು ವೆರಿ ಸ್ಮಾಲ್ ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಲೈನನ್ನು ನೋಡಿ. Day by day, I float my paper boats one by one down the running stream. ಎಸ್ ನೋಡಿ, ಡೇ ಬೈ ಡೇ ಅಂದರೆ ಒಂದೇ ಒಂದು ದಿನನೂ ಬಿಡದ ಹಾಗೆ ಪ್ರತಿನಿತ್ಯವೂ ಕೂಡ ಐ ಫ್ಲೋಟ್ ಅಂದರೆ ತೇಲಿ ಬಿಡೋದು ಅಂತೇಳಿ ನಾನು ಈ ಒಂದು ಪೇಪರ್ ಬೋಟ್ಗಳನ್ನು ಅಂದರೆ ಪೇಪರಿಂದ ಮಾಡಿರ್ತಕ್ಕಂತಹ ದೋಣಿಗಳನ್ನು ಹರಿಬಿಡ್ತಾ ಇದ್ದೇನೆ, ತೇಲಲಿಕ್ಕೆ ಬಿಡ್ತಾ ಇದ್ದೇನೆ. ಒನ್ ಬೈ ಒನ್, ಒಂದಾದ ನಂತರದಲ್ಲಿ ಮತ್ತೊಂದನ್ನು ಬಿಡ್ತಾನೇ ಇದ್ದೇನೆ. ದ ರನ್ನಿಂಗ್ ಸ್ಟ್ರೀಮ್ ಅಂದರೆ ಹರಿತಕ್ಕಂತಹ ಒಂದು ತೊರೆ ಅಂತೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು, ಸಣ್ಣದಾಗಿರ್ತಕ್ಕಂಥ ಒಂದು ನೀರಿನ ತೊರೆ. ಸೊ ಪ್ರತಿನಿತ್ಯವೂ ಇದು ಎವ್ರಿ ಡೇ ಆ್ಯಕ್ಟಿವಿಟಿ ಆಗಿದೆ, ಯಾವತ್ತೂ ಕೂಡ ಗ್ಯಾಪ್ ಬಿಡದ ಹಾಗೆ ಆ ಒಂದು ಮಕ್ಕಳಿಗೆ ದೈನಂದಿನ ಒಂದು ಹ್ಯಾಬಿಟ್ ಆಗಿ ಇದು ಪರಿವರ್ತನೆ ಆಗಿರುತ್ತೆ. ಸೊ ಪ್ರತಿನಿತ್ಯವೂ ಕೂಡ ಆ ಒಂದು ಹರಿತಕ್ಕಂತಹ ತೊರೆಯಲ್ಲಿ ನಾನು ದೋಣಿಗಳನ್ನು ಬಿಡ್ತೇನೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಇನ್ ಬಿಗ್ ಬ್ಲ್ಯಾಕ್ ಲೆಟರ್ಸ್ ಐ ರೈಟ್ ಮೈ ನೇಮ್ ಆನ್ ದೆಮ್. ಎಸ್, ಆ ಒಂದು ದೋಣಿಯ ಮೇಲೆ ಬಿಗ್ ಬ್ಲ್ಯಾಕ್ ಲೆಟರ್ಸ್ ಅಂದರೆ ಎಲ್ಲ ಕಾಣೋ ಹಾಗೆ ದೊಡ್ಡ ದೊಡ್ಡ ಲೆಟರ್ಸ್ಗಳಲ್ಲಿ, ಕ್ಯಾಪಿಟಲ್ ಲೆಟರ್ಸ್ಗಳಲ್ಲಿ ತನ್ನ ಹೆಸರನ್ನು ಪೋಯೆಟ್ ಇಲ್ಲಿ ಬರೀತಕ್ಕಂಥದ್ದನ್ನು ನಾವು ನೋಡ್ಬೋದು. ಪೋಯೆಟ್ ಅಥವಾ ಸ್ಪೀಕರ್ ಅಂತೇಳಿ ನೀವು ಅನ್ಕೋಬೋದು. ಅದರ ಜೊತೆಗೆ ನೋಡಿ, ದ ನೇಮ್ ಆಫ್ ದ ವಿಲೇಜ್ ವೇರ್ ಐ ಲಿವ್. ನಮ್ಮ ಕವಿ ಅಥವಾ ಸ್ಪೀಕರ್ ಎಲ್ಲಿ ವಾಸ ಮಾಡ್ತಾ ಇದ್ದರೋ ಆ ಹಳ್ಳಿಯ ಹೆಸರನ್ನು ಕೂಡ ಆ ಬೋಟ್ ಮೇಲೆ ಬರಿತಾ ಇದ್ದಾರೆ. ಅಂದರೆ ತನ್ನ ಹೆಸರು ಮತ್ತು ತನ್ನ ಹಳ್ಳಿಯ ಹೆಸರುಗಳನ್ನ ಆ ಬೋಟ್ ಮೇಲೆ ಬರೆದು ಆ ಒಂದು ಹರಿತಕ್ಕಂತಹ ಸ್ಟ್ರೀಮಲ್ಲಿ ಬಿಡ್ತಾ ಇದ್ದಾರೆ. ಐ ಹೋಪ್ ದ್ಯಾಟ್ ಸಮ್ ಒನ್ ಇನ್ ಸಮ್ ಸ್ಟ್ರೇಂಜ್ ಲ್ಯಾಂಡ್ ವಿಲ್ ಫೈಂಡ್ ದೆಮ್ ಆ್ಯಂಡ್ ನೋ ಹೂ ಐ ಆಮ್. ಎಸ್, ದೂರದಲ್ಲಿರ್ತಕ್ಕಂತಹ ಸ್ಟ್ರೇಂಜ್ ಲ್ಯಾಂಡ್ ಅಂದರೆ ಎಲ್ಲೋ ದೂರದಲ್ಲಿರ್ತಕ್ಕಂತಹ ಒಂದು ಲ್ಯಾಂಡಲ್ಲಿ ನಾನು ಹೀಗೆ ಹರಿಬಿಟ್ಟಿರ್ತಕ್ಕಂತಹ ದೋಣಿಗಳನ್ನು ಯಾವುದೋ ಒಬ್ಬ ವ್ಯಕ್ತಿ ಕ್ಯಾಚ್ ಮಾಡ್ತಾನೆ ಮತ್ತು ಆ ದೋಣಿಗಳಲ್ಲಿ ಬರೆದಿರ್ತಕ್ಕಂತಹ ಹೆಸರುಗಳನ್ನು ಓದ್ತಾನೆ. ನಾನು ಯಾರು ಅಂದರೆ ಹೆಸರನ್ನು ಓದಿ ನನ್ನ ಬಗ್ಗೆ ತಿಳ್ಕೊಳ್ತಾನೆ ಮತ್ತು ನನ್ನ ಊರು ಯಾವುದು ಅಂತಕ್ಕಂಥದ್ದನ್ನು ಕೂಡ ಅವನು ಹುಡುಕ್ತಾನೆ, ಅರ್ಥ ಮಾಡ್ಕೊಳ್ತಾನೆ ಅಂತಕ್ಕಂತಹ ಒಂದು ಭರವಸೆ ಈ ಒಂದು ಸ್ಪೀಕರಲ್ಲಿ ಕಾಣ್ತಾ ಇದೆ. ಅಂದರೆ ಅವರ ಒಂದು ಇಮ್ಯಾಜಿನೇಷನ್ ಅಥವಾ ಒಂದು ಹೋಪನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಅಂದರೆ ಅದು ಹರಿದು ಬಿಟ್ಟು ದೋಣಿ ಮುಂದೆ ತೊರೆಯ ಜೊತೆ ಹರ್ಕೊಂಡು ಎಷ್ಟೋ ದೂರದವರೆಗೂ ಹೋಗುತ್ತೆ, ಅಲ್ಲಿ ಹೋಗಿ ಯಾವುದೋ ಒಬ್ಬ ಕೈಗೆ ಸಿಗುತ್ತೆ ಅಂತಕ್ಕಂತಹ ಒಂದು ಹೋಪ್ ಆ ಒಂದು ಬಾಲಕನಲ್ಲಿ ನಮಗೆ ಕಾಣಿಸ್ತಾ ಇದೆ. ಐ ಲೋಡ್ ಮೈ ಲಿಟಲ್ ಬೋಟ್ಸ್ ವಿತ್ ಶಿವುಲಿ ಫ್ಲವರ್ಸ್ ಫ್ರಾಮ್ ಅವರ್ ಗಾರ್ಡನ್. ಶಿವುಲಿ ಅಂತಕ್ಕಂಥದ್ದು ತುಂಬ ಫ್ರಾಗ್ರೆನ್ಸನ್ನು ಕೊಡ್ತಕ್ಕಂತಹ ತುಂಬ ಘಮಘಮಿಸುವಂತಹ ಪರಿಮಳವನ್ನು ಹೊಂದಿರೋ ಒಂದು ಫ್ಲವರ್ ಆಗಿರುತ್ತೆ. ಸೊ ಆ ಹರಿತಕ್ಕಂತಹ ನೀರಲ್ಲಿ ಏನು ದೋಣಿ ಬಿಡ್ತಾರೋ ಕೇವಲ ದೋಣಿಯನ್ನು ಮಾತ್ರ ಬಿಡ್ತಾ ಇಲ್ಲ ಇವರು, ಒಂದು ಪೇಪರ್ ದೋಣಿನ ಅದರಲ್ಲಿ ಲೋಡ್ ಮೈ ಲಿಟಲ್ ಬೋಟ್ಸ್ ಅಂದರೆ ಲೋಡ್ ಮಾಡ್ತಾ ಇದ್ದಾರೆ. ಈ ಒಂದು ಶಿವುಲಿ ಅಂತಕ್ಕಂಥ ಒಂದು ಫ್ಲವರ್ಗಳನ್ನು ಅದರೊಳಗಡೆ ತುಂಬ್ತಾ ಇದ್ದಾರೆ. ಅವುಗಳನ್ನು ಇವರ ಒಂದು ಗಾರ್ಡನ್ನಲ್ಲಿ ನಾವು ನೋಡಬಹುದಾಗಿತ್ತು. ಸೊ ಅಂತಹ ಗಾರ್ಡನಿಂದ ತೆಗೆದುಕೊಂಡು ಶಿವುಲಿ ಫ್ಲವರ್ಸನ್ನು ಆ ಬೋಟ್ ಒಳಗಡೆ ಫಿಲ್ ಮಾಡಿ ಹರಿಬಿಡ್ತಾ ಇದ್ದಾರೆ. And hope that these blooms of the dawn will be carried safely to land in the night. ಎಸ್, ಈ ಒಂದು ಹೂಗಳನ್ನು ತುಂಬಿರ್ತಕ್ಕಂತಹ ಈ ಒಂದು ಪೇಪರ್ ದೋಣಿ ಏನಿರುತ್ತೋ ಅವುಗಳನ್ನು ಸಾಗಿಸ್ತಾ ಆ ರಾತ್ರಿಯೂ ಕೂಡ ಹಾಗೆ ಹರಿತಾ ಒಂದು ಸೇಫಾಗಿ ಇರ್ತಕ್ಕಂಥ ಒಂದು ಲ್ಯಾಂಡ್ ತಲುಪೋವರೆಗೂ ಕೂಡ ಈ ಫ್ಲವರ್ಸ್ಗಳನ್ನು ಆ ಬೋಟ್ ಕ್ಯಾರಿ ಮಾಡುತ್ತೆ ಅಂತಕ್ಕಂತಹ ಒಂದು ಹೋಪ್ ನಮ್ಮ ಪೋಯೆಟ್ಗೆ ಅಥವಾ ನಮ್ಮ ಸ್ಪೀಕರ್ಗೆ ಇಲ್ಲಿ ಕಾಣ್ತಾ ಇದೆ. ನೆಕ್ಸ್ಟ್ ಲೈನ್ ನೋಡಿ. I launch my paper boats and look up into the sky and see the little clouds setting their white bulging sails. ನೋಡಿ, ಎಷ್ಟೊಂದು ಅದ್ಭುತವಾಗಿ ನಮ್ಮ
ಆ ಬಾಲಕ ಇಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದೇನೆ ಅಂತ. ಆ ಲಾಂಚ್ ಅಂದರೆ ಆ ಒಂದು ದೋಣಿಯನ್ನು ಹರಿಬಿಡ್ತಕ್ಕಂಥದ್ದು. ಆ ಬೋಟನ್ನು ಹರಿಬಿಟ್ಟಾಗ ಆಕಾಶದ ಕಡೆ ಲುಕ್ ಅಪ್ ಇನ್ ಟು ದ ಸ್ಕೈ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅಂದರೆ ಆಕಾಶದ ಕಡೆ ನೋಡ್ತಾ ಇದ್ದಾನೆ. ಆ್ಯಂಡ್ ಸಿ ದ ಲಿಟಲ್ ಕ್ಲೌಡ್ಸ್, ಆಕಾಶದಲ್ಲಿ ನೋಡಿದಾಗ ವೈಟ್ ಆಗಿರ್ತಕ್ಕಂತಹ ಬಿಳಿ ಮೋಡಗಳು ಅಲ್ಲಿ ತೇಲ್ತಾ ಹೋಗ್ತಾ ಇರ್ತವೆ. ಸೆಟ್ಟಿಂಗ್ ದೇರ್ ವೈಟ್ ಬಲ್ಜಿಂಗ್ ಸೇಲ್ಸ್. ಎಸ್, ಏನು ಅನ್ಕೊಳ್ತಾ ಇದ್ದಾರೆ, ಅವುಗಳು ಕೂಡ ಈ ಒಂದು ದೋಣಿಗಳು ಯಾವ ರೀತಿ ಸ್ಟ್ರೀಮಲ್ಲಿ ಸಾಗ್ತಾ ಇದ್ದಾವೋ ಅದೇ ರೀತಿಯೇ ಆಕಾಶದಲ್ಲಿ ಅವುಗಳು ಕೂಡ ದೋಣಿಯ ರೀತಿಯಲ್ಲಿ ಸಾಗ್ತಾ ಇದ್ದಾವೆ ಅಂತೇಳಿ ಪೋಯಟ್ ಇಮ್ಯಾಜಿನೇಷನನ್ನು ಮಾಡ್ಕೊಳ್ತಾ ಇದ್ದಾರೆ. ಐ ನೋ ನಾಟ್ ವಾಟ್ ಪ್ಲೇಮೇಟ್ ಆಫ್ ಮೈನ್ ಇನ್ ದ ಸ್ಕೈ ಸೆನ್ಸ್. ಎಸ್ ನೋಡಿ, ಎಷ್ಟೊಂದು ಇಮ್ಯಾಜಿನೇಷನನ್ನು ಇಲ್ಲಿ ಸ್ಪೀಕರ್ ಮಾಡ್ಕೊಳ್ತಿದ್ದಾರೆ ಅಂತ. ಐ ನೋ ನಾಟ್, ನನಗೆ ಗೊತ್ತಿಲ್ಲ ಯಾರು ಅಂತ. ಪ್ಲೇಮೇಟ್ ಅಂದರೆ ನನಗೆ ಯಾರೋ ಒಬ್ಬ ಪ್ಲೇಮೇಟ್ ಇದ್ದಾನೆ, ಆಕಾಶದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಇದ್ದಾನೆ, ನನ್ನ ಜೊತೆ ಆಟ ಆಡ್ತಾ ಇದ್ದಾನೆ. ನಾನು ಯಾವ ರೀತಿ ಈ ಸ್ಟ್ರೀಮ್ ಒಳಗಡೆ ದೋಣಿಗಳನ್ನು ಬಿಡ್ತಾ ಇದ್ದೇನೆ, ಪೇಪರ್ ಬೋಟ್ಗಳನ್ನು, ಅವನು ಮೇಲೆ ಕೂತ್ಕೊಂಡು ನನಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾನೆ. ಈ ಮೋಡಗಳನ್ನು ತೇಲಿ ಆಕಾಶದಲ್ಲಿ ಬಿಡ್ತಾ ಇರಬೇಕು ಅಂತೇಳಿ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದಾರೆ. ಇನ್ ದ ಸ್ಕೈ ಸೆಂಡ್ಸ್ ದೆಮ್ ಡೌನ್. ಎಸ್, ಕೆಳಗಡೆ ಬಿಡ್ತಾ ಇದ್ದಾರೆ ಮೇಲಿನಿಂದ ಆಕಾಶದಲ್ಲಿ ಹರಿದು ಹೋಗೋ ಹಾಗೆ. ದ ಏರ್ ಟು ರೇಸ್ ವಿತ್ ಮೈ ಬೋಟ್ಸ್. ರೇಸ್ ಅಂದರೆ ಕಾಂಪಿಟೇಷನ್ ಅಂತೇಳಿ ಅರ್ಥ ಮಾಡ್ಕೋಬೇಕು. ಅಂದರೆ ಮೇಲೆ ಇರತಕ್ಕಂತಹ ಯಾವುದೋ ಒಬ್ಬ ನನ್ನ ಪ್ಲೇಮೇಟ್ ಏನು ಮಾಡ್ತಿದ್ದಾನೆ, ನನ್ನ ಜೊತೆ ರೇಸ್ಗೆ ಬಿದ್ದಿದ್ದಾನೆ, ಕಾಂಪಿಟೇಷನ್ ಮಾಡ್ತಾ ಇದ್ದಾನೆ. ನನ್ನ ಬೋಟ್ಗಳ ಜೊತೆ ಅವನು ಈ ಮೋಡಗಳನ್ನು ಹರಿದು ಬಿಟ್ಟು ತೇಲಲಿಕ್ಕೆ ಬಿಟ್ಟಿದ್ದಾನೆ. ಹೀಗೆ ನಾವಿಬ್ಬರು ಕಾಂಪಿಟೇಟರ್ಸ್ ಆಗಿದ್ದೇವೆ ಅಂತಕ್ಕಂತಹ ಒಂದು ಇಮ್ಯಾಜಿನೇಷನ್ ಲೋಕದಲ್ಲಿ ನಮ್ಮ ಪೋಯೆಟ್ ಇದ್ದಾರೆ. ನೆಕ್ಸ್ಟ್ ಲೈನ್, ವೆನ್ ನೈಟ್ ಕಮ್ಸ್ ಐ ಬೆರಿ ಮೈ ಫೇಸ್ ಇನ್ ಮೈ ಆರ್ಮ್ಸ್ ಅಂಡ್ ಡ್ರೀಮ್. ಎಸ್, ಕತ್ತಲೆ ಆದ ಸಂದರ್ಭದಲ್ಲಿ ಏನು ಮಲಗ್ತಕ್ಕಂತಹ ಒಂದು ವೇಳೆ ಅದಾಗಿರುತ್ತೋ, ನನ್ನ ಫೇಸನ್ನು ಅಂದರೆ ಮುಖವನ್ನು ಎರಡು ಕೈಗಳಲ್ಲಿ ಇಟ್ಟುಕೊಂಡು ನಾನು ಮಲಗಿರ್ತೇನೆ ಮತ್ತು ಮಲಗಿಬಿಟ್ಟು ಡ್ರೀಮ್, ಒಂದು ಕನಸನ್ನು ಕಾಣ್ತಾ ಇದ್ದಾರೆ. ಆ ಕನಸು ಏನು ಅಂತೇಳಿ ನೋಡಿ. ದ್ಯಾಟ್ ಮೈ ಪೇಪರ್ ಬೋಟ್ಸ್ ಫ್ಲೋಟ್ ಆನ್ ಆ್ಯಂಡ್ ಆನ್ ಅಂಡರ್ ದ ಮಿಡ್ ನೈಟ್ ಸ್ಟಾರ್ಸ್. ನಾನು ಹರಿಬಿಟ್ಟಿರ್ತಕ್ಕಂತಹ ಈ ಒಂದು ಬೋಟ್ಗಳು ಏನಿದಾವೋ ಆ ತೊರೆಯಲ್ಲಿ ಹರಿತಾ ಹರಿತಾ ರಾತ್ರಿಯೂ ಕೂಡ ಹಾಗೆ ಮುಂದೆ ಸಾಗ್ತಾನೇ ಹೋಗ್ತಾನೆ ಇರ್ತವೆ. ದ ಫೇರೀಸ್ ಆಫ್ ಸ್ಲೀಪ್ ಫಾರ್ ಸೇಲಿಂಗ್ ಇನ್ ದೆಮ್. ಫೇರೀಸ್ ಅಂದರೆ ಯಕ್ಷಿಣಿಗಳು ಅಂತ ಕರಿತಾನೋ, ಯಕ್ಷಿಣಿಯರು. ಸೊ ಆ ಒಂದು ಬೋಟ್ ಒಳಗಡೆ ಈ ಯಕ್ಷಿಣಿಯರು ಕೂತ್ಕೊಂಡು ರಾತ್ರಿ ಸಾಗ್ತಾರೆ, ಅಂದರೆ ಮುಂದೆ ಹೋಗ್ತಾರೆ, ತಮ್ಮ ಪ್ರಯಾಣವನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಪೋಯೆಟ್ ಇಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ದ ಲ್ಯಾಡಿಂಗ್ ಇನ್ಸ್ ದೇರ್ ಬಾಸ್ಕೆಟ್ಸ್ ಫುಲ್ ಆಫ್ ಡ್ರೀಮ್ಸ್. ಎಸ್, ಕನಸುಗಳ ಬುಟ್ಟಿಗಳನ್ನು ಅವರು ಆ ಬೋಟ್ಗಳ ಒಳಗಡೆ ಇಟ್ಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ಅಂದರೆ ಅವರ ಪ್ರಯಾಣ ಕನಸುಗಳೊಂದಿಗೆ ಸಾಗ್ತಾ ಇದೆ. ಯಾರ ಪ್ರಯಾಣ ಅಂದರೆ ಈ ಫೇರೀಸ್ ಅಥವಾ ಯಕ್ಷಿಣಿಯರು. ಸೊ ಈ ರೀತಿಯಾಗಿ ಅದ್ಭುತವಾಗಿರ್ತಕ್ಕಂತಹ, ತುಂಬ ಸ್ಮಾಲ್ ಆದರೂ ಕೂಡ ತುಂಬ ಬ್ಯೂಟಿಫುಲ್ ಆಗಿ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಒಂದು ಪೋಯಮನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಎಸ್ ಡಿಯರ್ ಲರ್ನರ್ಸ್, ಈ ವಿಡಿಯೋ ನಿಮಗೆ ಈ ಪೋಯಮ್ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹೆಚ್ಚಿನ ಲಿಟ್ರೇಚರ್ ಲೆಸನ್ಸ್ಗಳನ್ನು ಕಲಿಬೇಕು ಅಂದರೆ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋಸ್ ಮುಗಿಸೋಣ. ಮತ್ತೆ ಸಿಗೋಣ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.